ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಕಿತ್ತೂರು ಅತ್ಯುತ್ತಮ ಸ್ಥಾನಕ್ಕೇರಲು ವಿದ್ಯಾರ್ಥಿಗಳಿಗೆ ಅಭಿಪ್ರೇರಣಾ ಕಾರ್ಯಾಗಾರ. ಬೆಳಗಾವಿ ಜಿಲ್ಲೆ ಕ್ರಾಂತಿನಾಡು ಕಿತ್ತೂರು ತಾಲೂಕಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆಯಲು ತಾಲೂಕಿನ ಎಲ್ಲ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಇಂದು ವಿಸ್ತಾರ ಫೌಂಡೇಶನ್ ಸಂಸ್ಥಾಪಕ ಮಹೇಶ್ ಮಾಸಲ್ ಅವರಿಂದ ಉಪನ್ಯಾಸದ ಅಭಿಪ್ರೇರಣಾ ಕಾರ್ಯಾಗಾರ ನಡೆಯಿತು. ಈ ಸಂದರ್ಭದಲ್ಲಿ ಕಿತ್ತೂರು ಕಲ್ಮಠ ಶ್ರೀಗಳು ಸೇರಿದಂತೆ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಶಿಕ್ಷಣ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಅಭಿಪ್ರೇರಣಾ ಕಾರ್ಯಾಗಾರದ ಬಗ್ಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ರು, ಕಿತ್ತೂರು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಚನ್ನಬಸಪ್ಪ ತುಬಾಕದ್ ಹಾಗೂ ಹಿರಿಯ ಶಿಕ್ಷಕ ಡಾಕ್ಟರ್ ಸೋಮಶೇಖರ ಹಲಸಿಗೆ ಮಾತನಾಡಿದರು. ಇದು ಭಾರತ ಯಾಕಂದ್ರೆ ತಲೆ ಓಡ್ತಿದ್ದೆ ನಾವು ಈಗ ಇದಿಲ್ಲ ಕೂತೀರಿ ನನ್ನ ಮಾತು ಕೇಳಿಸ್ಕೊಳಕತ್ತೀರಿ, ಬೇರೆ ವಿಚಾರ ನಡೆಸಿರಿ. ಸಮಸ್ಯೆ ಅನ್ಸುದು, ಸಮಸ್ಯೆ ಬಂದ ನಮ್ಮ ತಲೆ ಓಡ್ತೈತಿ, ಅದು ಸಾಲ್ವ್ ಮಾಡ್ತೈತಿ. ಯಾವಾಗ ಸಮಸ್ಯೆ ಇಲ್ಲ ಅಂದ್ರೆ, ಪ್ರಾಬ್ಲಮ್ ಇಲ್ಲ ಅಂದ್ರೆ ದೊಡ್ಡ ಪ್ರಾಬ್ಲಮ್ ನಮ್ಗೆ. ಏನೋ ಇವತ್ತೇನು ಇಲ್ಲ, ಯಾಕೆ ಏನಪ್ಪ ಹಾಳಾಯ್ತು ಇವತ್ತು, ಯಾಕೆ ಏನಾರು ನ್ಯೂಸ್ ಬೇಕು ನಮಗೆ. ರೋಡ್ನಾಗ ಇಬ್ಬರು ಜಗಳ ಆಡಕತ್ತಿದ್ರೆ ದೊಡ್ಡ ಖುಷಿ ನಮಗೆ. ಏನಾತ್ ಏನ್ ಮಾಡಕತ್ತಿರ್ಲಿ, ನೀನು ಕರ್ದಾವ ಯಾರು ನಿಮ್ಗಟ್ಟೆ ಅಲ್ಲ, ನಮ್ಮ ದೊಡ್ಡವ್ರಿಗೆ ಲಕ್ಷ ಕೊಡಕ್ಕಾಗುತ್ತೆ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ನಮ್ಮ ತಲೆಯಾಗ 108 ವಿಚಾರನ ಪ್ರೊಸೆಸ್ ಮಾಡುವಂಥ ಕೆಪಾಸಿಟಿ ಬ್ರೈನ್ ಆಗೈತಿ. ಹಿಂಗೆ ಇರೋದ್ರಿಂದನೇ ನಮಗೆ ಸಮಸ್ಯೆ ಬಂದಾಗ ಪರಿಹಾರ ಸಿಗೋದು ಭಾಳ ಈಸಿ ಐತಿ. ಅದಕ್ಕೆ ಜಗತ್ತಿಗೆ ಲೀಡರ್ಸ್ ಆಗ್ಯಾರ ನಾವು. ಲೀಡರ್ಸ್ ಅಂದ್ರೆ ಯಾರು? ಸಮಸ್ಯೆಗೆ ಪರಿಹಾರ ಕೊಡೋರು, ಅದೇ ಸಮಸ್ಯೆನ ಬೇರೆ ಬೇರೆ ಆ್ಯಂಗಲ್ನಲ್ಲಿ ನೋಡೋರು. ಹೌದಾ? ಇದು ಭಾರತೀಯರಿಗೆ ಸಾಧ್ಯ ಐತಿ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಸೊ ಅದಕ್ಕೆ ಭಾರತದ ಒಂದು ಜಗತ್ತಿನ ಪ್ರತಿಷ್ಠಿತ ಕಂಪನಿಗಳ CEOs ಯಾರಿದ್ದಾರೆ ಅಂದರೆ ಭಾರತೀಯರಿದ್ದಾರೆ. ಪ್ರತಿಷ್ಠಿತ ಯೂನಿವರ್ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಪ್ರೊಫೆಸರ್ಸ್ ಯಾರಿದ್ದಾರೆ? ಭಾರತೀಯರಿದ್ದಾರೆ. ನಾಸಾದಲ್ಲಿ 12% ಸೈಂಟಿಸ್ಟ್ ಹೇಳಿ ಅನ್ಕೊಂಡೆ, ನೀ ಯಾರು ನನಗೆ ಯಾರು ಅಂತೀನಿ, ಅವ್ನು ರೂಪ ಅಂತ ಹೊಡಿತಾನೆ, ನನಗೆ ಯಾಕೆ ಯಾರು ಅಂದಿ ಅಂತೇಳಿ. ಏನು ಸಂಬಂಧ ಇಲ್ಲ, ಏನಿಲ್ಲ, ಎಲ್ಲದ್ರೊಳಗೆ ಪಾರ್ಟಿಸಿಪೇಟ್ ಮಾಡೋದು ಮಜಾ ನಾವು. ಗೊತ್ತಾಯ್ತಾ? ಇವೆಲ್ಲ ಕೆಟ್ಟಲ್ಲ, ನಮ್ನೆಲ್ಲ ಇದಕ್ಕೆಲ್ಲ ಕೆಟ್ಟಂದ್ರು ಇಲ್ಲ. ಇದೇ ನಮ್ಮ ಸ್ಟ್ರೆಂತ್. ಯಾಕಂದ್ರೆ ಇಂಡಿಯನ್ ಮೈಂಡ್ ಕ್ಯಾನ್ ಥಿಂಕ್ ಫಾಸ್ಟ್, ಇಟ್ ಕ್ಯಾನ್ ಥಿಂಕ್ ಮಲ್ಟಿಪಲ್ ವೇಸ್. ದಟ್ ಈಸ್ ವೇರ್ ಯು ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ ಆಫ್ ದ ವರ್ಲ್ಡ್. ಗೊತ್ತಾಗ್ತೈತಿ? ಸೊ ಅದಕ್ಕೆ ಬಟ್ ಇದ್ರ ಜೊತೆಗೆ ನೀವು ಫೋಕಸ್ಸು ಕ್ರಾಂತಿನಾಡ ಕಿತ್ತೂರಿನಲ್ಲಿ ಎಲ್ಲೋ ಒಂದ್ ಕಡೆ SSLC ಫಲಿತಾಂಶ ಒಂದ್ ರೀತಿ ಈ ಬಾರಿ ಒಂದ್ ರೀತಿ 5ನೇ ಸ್ಥಾನ ಬಂದಿರತಕ್ಕಂಥದ್ದು ಕಿತ್ತೂರು SSLC ಫಲಿತಾಂಶದಲ್ಲಿ. ಆದಾಗ್ಯೂ ಸಹ ಇಲ್ಲಿರ್ತಕ್ಕಂಥ ಶಿಕ್ಷಣಾಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳು ಮತ್ತೆ ವಿದ್ಯಾರ್ಥಿಗಳು ವಿರಾಮಿಸಿಲ್ಲ. ಯಾಕಪ್ಪ ಅಂತಂದ್ರೆ ಒಂದ್ ರೀತಿ ನಂಬರ್ 1 ಸ್ಥಾನ ಬರ್ಬೇಕು ರಾಜ್ಯಕ್ಕೆ ಅಂತ ಹೇಳ್ಬಿಟ್ಟು ಇನ್ನ ಸಾಕಷ್ಟು ಪರೀಕ್ಷೆಗಳು ದೂರ ಇದಾವೆ. ಆದ್ರೂ ಸಹ ಎಲ್ಲ ಒಂದ್ ಕಡೆ ಈ ಒಂದು ಇನ್ನ ಜುಲೈ ತಿಂಗಳು ಮಾತ್ರ ಮುಗ್ದಿದೆ, ಈಗ ಆಗಸ್ಟ್ ತಿಂಗಳು ತಾನೇ ಎಂಟ್ರಿ ಆಗಿದೆ. ಆವಾಗಲೇ ಆಲ್ರೆಡಿ ಶಸ್ತ್ರಾಭ್ಯಾಸ ಮಾಡ್ತಾವ್ರೆ. SSLC ಫಲಿತ ಉನ್ನತ ಸ್ಥಾನ ಬರ್ಬೇಕು, ಮತ್ತೆ ರಾಜ್ಯದಲ್ಲೇ ಅತ್ಯುತ್ತಮ ಸ್ಥಾನ ಬರ್ಬೇಕು ಅಂತ ಹೇಳ್ಬಿಟ್ಟು ಅಭಿಪ್ರೇರಣಾ ಕಾರ್ಯಾಗಾರ ನಡೆದಿದೆ. ಸರ್ ನಮಸ್ತೆ, ಹೇಳಿ ಸರ್. ವಿಶೇಷವಾಗಿ ಒಂದ್ ರೀತಿ ಎಲ್ಲ ಒಂದ್ ಕಡೆ ಸಾಕಷ್ಟು ಒಂದ್ ರೀತಿ ಮುಂಚಿತವಾಗಿ ಮಾಡ್ತಾ ಇದ್ದೀರಾ ಅಭಿಪ್ರೇರಣಾ ಕಾರ್ಯಾಗಾರ. 26-27ನೇ ಸಾಲಿಗೆ ಈ ವರ್ಷ ನಾವು ಸುಮಾರು 2 ತಿಂಗಳು ಮುಂಚಿತವಾಗಿ ಅಭಿಪ್ರೇರಣಾ ಕಾರ್ಯಾಗಾರವನ್ನ ಮಾಡ್ತಾ ಇದ್ದೀವಿ. ಇದಕ್ಕೆ ಕಾರಣ ಅಷ್ಟೇ, ಪ್ರಾರಂಭದಲ್ಲಿಯೇ ನಾವು ಮಕ್ಕಳು ಮೋಟಿವೇಟ್ ಆದರೆ ಮುಂದೆ ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ಅವಕಾಶ ಸಿಗುತ್ತೆ ಅನ್ನುವಂಥ ಉದ್ದೇಶದಿಂದ, ಜೊತೆಗೆ ಎಲ್ಲ ನಮ್ಮ ಶಿಕ್ಷಕರಿಗೂ ಕೂಡ ಅನುಕೂಲ ಆಗುತ್ತೆ. ಆನಂತರ ಇವತ್ತು ಶ್ರೀ ಮಹೇಶ್ ಮಾಷಾಳ್ ಅವರು ಇವತ್ತು ಅಭಿಪ್ರೇರಣಾ ಕಾರ್ಯಾಗಾರದ ಪ್ರಮುಖ ಉಪನ್ಯಾಸಕರಾಗಿ ಆಗಮಿಸಿದ್ರು. ಸುಮಾರು 1800 ಮಕ್ಕಳು ಭಾಗವಹಿಸಿದ್ರು. ಇದರಿಂದ ಒಳ್ಳೆಯ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಈ ಕಾರ್ಯಾಗಾರ ಅತ್ಯಂತ ಮಹತ್ವದ್ದು. ಜೊತೆಗೆ ಇನ್ನು ಮುಂದೆ ಡಿಸೆಂಬರ್ ವರೆಗೂ ಕೂಡ ನಾವು ಯಾವುದೇ ಕಾರ್ಯಾಗಾರಗಳನ್ನು ಮಾಡೋದಿಲ್ಲ, ವಿಷಯ ವೇದಿಕೆಗಳಿವೆ. ಇನ್ನು ಮಾನ್ಯ ಸರ್ಕಾರ ಶಿಕ್ಷಣ ಇಲಾಖೆ ನಮಗೆ LBಯನ್ನ ಅಪ್ಡೇಟ್ ಮಾಡಿ ನೀಡ್ತಾ ಇದೆ. ಆ LBಯನ್ನ ಪೂರ್ಣ ಪ್ರಮಾಣದಲ್ಲಿ ಬಳಸಿಕೊಂಡು ಲಾಸ್ಟ್ ಇಯರ್ ನಾವು ಸುಮಾರು 1667 ಮಕ್ಕಳಲ್ಲಿ 2 ವಿದ್ಯಾರ್ಥಿಗಳು ಮಾತ್ರ ಅನುತ್ತೀರ್ಣರಾಗಿದ್ದರು. ಈ ಸಾರಿ ಮತ್ತೂ ಕೂಡ ಆ ನಿಟ್ಟಿನಲ್ಲಿ ನಾವು 100ಕ್ಕೆ 100ರಷ್ಟು ಫಲಿತಾಂಶ ಪಡ್ಕೋಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಜೊತೆಗೆ ಉತ್ಕೃಷ್ಟ ಮತ್ತು ಉತ್ತಮ ಗುಣಮಟ್ಟದ ಫಲಿತಾಂಶ ಪಡಿಬೇಕು ಅನ್ನುವಂಥ ಉದ್ದೇಶದಿಂದ ಬಹಳಷ್ಟು ಮುಂಚಿತವಾಗಿ ಅಭಿಪ್ರೇರಣಾ ಕಾರ್ಯಾಗಾರವನ್ನು ಇಟ್ಟಿದ್ದೀವಿ. ಇನ್ನು ಡಿಸೆಂಬರ್ ತಿಂಗಳಿನಲ್ಲಿ ಈ ನಾಡಿನ ಒಬ್ಬ
ಸುಪ್ರಸಿದ್ಧ ಆ, ಸ್ವಾಮೀಜಿಯವರ ಕಡೆಯಿಂದ ಮಕ್ಕಳಿಗೆ ಉಪನ್ಯಾಸ ಅಥವಾ ಮಾರ್ಗದರ್ಶನವನ್ನು ಮಾಡಿಸುವಂಥ ವಿಚಾರ ಇದೆ. ಡಿಸೆಂಬರ್ ಅಂತ್ಯಕ್ಕೆ ಹೆಚ್ಚು ಕಡಿಮೆ ಈ ಸಾರಿ ನವೆಂಬರ್ ತಿಂಗಳಲ್ಲಿ ನಮ್ಮ ಎಲ್ಲ ಸಿಲೆಬಸ್ಗಳನ್ನು ಕೂಡ ಪೂರ್ಣಗೊಳಿಸಿ ರಿವಿಷನ್ ಅನ್ನು ಸ್ಟಾರ್ಟ್ ಮಾಡುವಂಥ ಪ್ಲಾನ್ ಅನ್ನು ಹಾಕೊಂಡಿದ್ದೀವಿ. ಮುಂದೆ ಈ ಸಾರಿ 15 ತಾರೀಕು ನಂತರ ಅಂದ್ರೆ ಬರುವ ರವಿವಾರದಿಂದ ಆಯ್ದ ಪ್ರತಿ ಶಾಲೆಯ ಆಯ್ದ 5 ಮಕ್ಕಳಿಗೆ ವಿಶೇಷ ಉಪನ್ಯಾಸಕರಿಂದ ಪ್ರತಿ ವಾರ ಪ್ರತಿ ಘಟಕಗಳನ್ನ ನಾವು ಬೋಧಿಸುವಂತ ಒಂದು ಯೋಜನೆಯನ್ನು ಕೂಡ ಹಾಕೊಂಡಿದ್ದೀವಿ. ಈ ಸಾರಿಯೂ ಕೂಡ ಖಂಡಿತವಾಗಿ ನಾವು ಉತ್ತಮ ಗುಣಮಟ್ಟದ ಫಲಿತಾಂಶ ಪ್ಲಸ್ ರಾಜ್ಯ ಗುರುತಿಸುವಂತ ಫಲಿತಾಂಶವನ್ನು ನಾವು ಪಡ್ಕೋತೀವಿ. ರಾಜ್ಯದಲ್ಲಿ ವಿಶೇಷವಾಗಿ ಎಲ್ಲಾ ಕ್ಷೇತ್ರ ಶಿಕ್ಷಣ ಕಂಪೇರ್ ಮಾಡಿದ್ರೆ ಬಹುಶಃ ಮತ್ತೆ ಭಾಗಶಃ ನಿಮ್ಮ ಕಿತ್ತೂರೇ ಮೋಸ್ಟ್ಲಿ ಪ್ರಥಮ ಅಭಿಪ್ರೇರಣಾ ಕಾರ್ಯಾಗಾರ ಇದು ಮಾಡ್ಕೊಂಡಿರೋದು. ಏನಾದ್ರು ನೆಕ್ಸ್ಟ್ ಏನಾದ್ರು ಟಾರ್ಗೆಟ್? 100% ಈ ಸಾರಿ ನಾವು ಲಾಸ್ಟ್ ಇಯರ್ 1 ಅಂಕದಲ್ಲಿ ಫಸ್ಟ್ ರ್ಯಾಂಕ್ ಅನ್ನ ಮಿಸ್ ಮಾಡ್ಕೊಂಡಿದ್ವಿ. ಈ ಸಾರಿ ಅದನ್ನ 1 ಅಂಕಕ್ಕಾಗಿ ಸುಮಾರು 2 ತಿಂಗಳು ಮುಂಚೆನೆ ನಾವು ಕಾರ್ಯಾರಂಭ ಮಾಡಿದ್ದೀವಿ. ಜೊತೆಗೆ ಹೋದ ವರ್ಷ 2 ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದರು. ಈ ಸಾರಿ ಅದು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ನಮ್ಮ ಎಲ್ಲ ಶಿಕ್ಷಕ ಸಹೋದರ ಸಹೋದರಿಯರು, ಮುಖ್ಯೋಪಾಧ್ಯಾಯ ಸಹೋದರ ಸಹೋದರಿಯರು ಒಂದು ಟೀಮ್ ಕಿತ್ತೂರು ಅಡಿ ಟೀಮ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. 100% ಯಶಸ್ಸನ್ನ ಗಳಿಸ್ತೀವಿ. ಈಗ ಸರ್ ವಿಶೇಷವಾಗಿ ರಾಜ್ಯದಲ್ಲೇ 5ನೇ ಸ್ಥಾನ ಬಂತು. ಈಗ ಅವಲೇ ಅಭಿಪ್ರಾಯ ಕಾರ್ಯಾಗಾರ ಮಾಡ್ತಾ ಇದ್ದೀರಾ. ಏನ್ ಸರ್ ಏನಾದ್ರು ತಿರ್ಗಾ ಟಾರ್ಗೆಟ್ ಏನಾದ್ರು ಹಾಕೊಂಡಿದ್ದೀರಾ? ಡೆಫಿನೆಟ್ಲಿ. ಮತ್ ಆ ಸಲ 5 ನಂಬರ್ ಇದ್ರೆ ಈ ಸಲ 1, 2, 3 ಟಾರ್ಗೆಟ್ ಮಾಡ್ಬೇಕು. ಅಪ್ಗ್ರೇಡ್ ಆಗ್ಲೇಬೇಕಾಕೈತಿ. ಲಿಟಲ್ ಬಿಟ್ 1.5 ಮಂತ್ ಅರ್ಲಿ ಸ್ಟಾರ್ಟ್ ಮಾಡಿದೆವು. ಸೊ ದಟ್ ಮತ್ ಇನ್ನೊಂದ್ 2 ತಿಂಗಳ ಮುಂಚೆನೆ ಮತ್ ಹುಡುಗರಿಗೆ ಮತ್ತೊಂದು ರೌಂಡ್ ರಿವಿಷನ್ ಮಾಡಕ್ ಅನುಕೂಲ ಆಕೈತೆ ಅನ್ನುವಂತ ದೃಷ್ಟಿಯಿಂದ ಅವ್ರ ಮಾನಸಿಕವಾಗಿ ಅವ್ರನ್ನ ಪ್ರಿಪೇರ್ ಮಾಡೋ ಸಲುವಾಗಿ ಒಳ್ಳೆ ಓರಿಯೇಟರ್ನ ಕರ್ಕೊಂಡ್ಬಂದ ಎಲ್ಲ ವಿದ್ಯಾರ್ಥಿನಿಯರಿಗೆ ಅಭಿಪ್ರೇರಣಾ ಕಾರ್ಯಕ್ರಮ ಇವತ್ತು ನಿಗದಿಸಿ. ಈ ಸರ್ಕಾರ ಬಂದ್ಮೇಲೆ ಎಲ್ಲೋ ಒಂದ್ ಕಡೆ ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಕಿತ್ತೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.